ಒಂದು ಎಕರೆ ಬೆಳೆ ಕೈಗೆ ಬರೋಕೆ ಎಷ್ಟು ನೀರು ಬೇಕು? ನಿಜವಾಗ್ಲೂ ಯಾವ ಬೆಳೆಗೆ ಎಷ್ಟು ಲಕ್ಷ ಲೀಟರ್ ನೀರು ಖರ್ಚಾಗುತ್ತೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ. ಕಡಿಮೆ ನೀರಲ್ಲಿ ಬೆಳೆಯೋ ಗಟ್ಟಿ ಬೆಳೆ ಜೋಳ. ಒಂದು ಎಕರೆ ಜೋಳಕ್ಕೆ 12ರಿಂದ 18 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಮೆಣಸಿನಕಾಯಿ ಬೆಳೆಗೆ ಸುಮಾರು 15ರಿಂದ 20 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಅದೇ ಹತ್ತಿ ಮೆಕ್ಕೆಜೋಳಕ್ಕೆ ಆದರೆ ಸುಮಾರು 20ರಿಂದ 25 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಇನ್ನು ಭತ್ತದ ವಿಷಯಕ್ಕೆ ಬಂದರೆ ಯಾವಾಗಲೂ ನೀರು ನಿಂತಿರಬೇಕು ಅಂತ ಬರೋಬ್ಬರಿ 50ರಿಂದ 60 ಲಕ್ಷ ಲೀಟರ್ ನೀರು ಕುಡಿಯುತ್ತೆ. ಎಲ್ಲಕ್ಕಿಂತ ಹೈಯೆಸ್ಟ್ ಒಂದು ಎಕರೆ ಕಬ್ಬು ಬೆಳೆಗೆ ಬಹುತೇಕ 60ರಿಂದ 80 ಲಕ್ಷ ಲೀಟರ್ ನೀರು ಖರ್ಚಾಗುತ್ತೆ. ಈ ನೀರೆಲ್ಲ ನಾವು ಪೈಪ್ನಲ್ಲಿ ಹರಿಸೋದು ಮಾತ್ರ ಅಲ್ಲ, ಮಳೆ, ನೆಲದಲ್ಲಿರೋ ತೇವಾಂಶ, ನಾವು ಕೊಡೋ ನೀರಾವರಿ ಎಲ್ಲ ಸೇರಿಸಿದ್ರೆ ಎಕರೆಗೆ ಇಷ್ಟಾಗುತ್ತೆ. ಆದರೆ ಈ ವರ್ಷ ಎಲ್ನಿನೋ ಪರಿಣಾಮದಿಂದ ಮಳೆ ಸರಿಯಾಗಿ ಬರುತ್ತಿಲ್ಲ. ಇನ್ನೊಂದು ಕಡೆ ಭೂಗರ್ಭದ ನೀರಿನ ಮಟ್ಟವು ವೇಗವಾಗಿ ಕುಸಿಯುತ್ತಿದೆ. ಅದಕ್ಕೆ ಸರ್ಕಾರ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿದೆ. ನಿಮ್ಮ ಬಳಿ ಇರುವ ನೀರಿನ ಲಭ್ಯತೆಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಬೆಳೆ ಆಯ್ಕೆ ಮಾಡಿ. ಅದಕ್ಕೆ ಸಾಧ್ಯ ಆದಷ್ಟು ಡ್ರಿಪ್ ಬಳಸಿ ಅಮೂಲ್ಯವಾದ ನೀರನ್ನು ಉಳಿಸೋಣ. ಈ ಇನ್ಫಾರ್ಮೇಟಿವ್ ವಿಡಿಯೋನ ತಪ್ಪದೆ ನಿಮ್ಮ ಜೊತೆ ಇರೋ ರೈತರಿಗೂ ಶೇರ್ ಮಾಡಿ.